ಅದೇನಾಯಿತು ಅಂತಂದರೆ ನಾವು ಸ್ವಾತಂತ್ರ್ಯ ಇದು ಅಹಿಂಸೆಯಿಂದ ಪಡೆದವರು, ನಮಗೆ ಯಾರೂ ಶತ್ರುಗಳಿಲ್ಲ, ಅದರಿಂದ ಡಿಫೆನ್ಸಿಗೆ ನಾವು ಖರ್ಚು ಮಾಡೋದೆಲ್ಲ ವೇಸ್ಟು ಅಂತ ನೆಹರು ಥಿಯರಿ ಇತ್ತು. ನಮ್ಮ ಪಕ್ಕದೊಳಗೆ ಯಾರು ಇನ್ನು ಈ ಕಡೆ ಇರೋರೆಲ್ಲ ಚೈನಾ ಕಮ್ಯುನಿಸ್ಟು ಬಂದಿದ್ದಾರೆ. ಕಮ್ಯುನಿಸ್ಟ್ ಕಂಟ್ರಿ ಯಾವತ್ತೂ ಇನ್ನೊಂದು ದೇಶದ ಮೇಲೆ ಕಣ್ಣು ಹಾಕೋದೇ ಇಲ್ಲ. ಇದು ನೆಹರು ಥಿಯರಿ ಇತ್ತು. ಕೃಷ್ಣ ಮೆನನ್ ಡಿಫೆನ್ಸ್ ಮಿನಿಸ್ಟರ್ ಮಾಡಿದ್ನಲ್ಲ, ಅವನು ಬಂದು ಏನು ಮಾಡ್ದ ಅಂತ ಅಂದರೆ, ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಅಂತ ಇದೆ, ಇದೆಲ್ಲ ಏನು ಮದ್ದುಗುಂಡು ಇವೆಲ್ಲ ಗನ್ನು ಇವೆಲ್ಲ ತಯಾರು ಮಾಡುವಂಥ ಫ್ಯಾಕ್ಟ್ರಿ, ಅದು ಗೌರ್ಮೆಂಟ್ ಓನ್ಡ್. ಅದು ಆರ್ಡಿನೆನ್ಸ್ ಫ್ಯಾಕ್ಟ್ರಿಲಿ ಗನ್ ಮಾಡೋದಕ್ಕೆ ಗನ್ ಮೆಟಲ್ ಅಂತ ಇರುತ್ತೆ, ಅಂದರೆ ಆ ಹೆವಿ ಪ್ರೆಷರನ್ನು ತಡ್ಕೊಳ್ಳುವಂಥ ಭಾಳ ಸ್ಟ್ರಾಂಗ್ ಮೆಟಲ್. ಅದನ್ನು ಗನ್ ಮೆಟಲನ್ನು ಈ ಗನ್ ಮಾಡೋದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು? ವಿ ಡೋಂಟ್ ನೀಡ್ ಇಟ್ ಅಟ್ ಆಲ್. ನಮಗೆ ಎನಿಮೀಸೇ ಇಲ್ಲ. ಅದ್ರ ಬದಲು ನಾವು ಪ್ರೆಷರ್ ಕುಕ್ಕರನ್ನು ತಯಾರು ಮಾಡೋಣ. ಅದೇ ಪ್ರೆಷರ್ ಕುಕ್ಕರ್ಗೆ ತುಂಬ ಸ್ಟ್ರಾಂಗ್ ಮೆಟಲ್ ಬೇಕು. ಪ್ರೆಷರ್ ಕುಕ್ಕರನ್ನು ತಯಾರು ಮಾಡ್ತೀವಿ ಅಂತ ಆರ್ಡಿನೆನ್ಸ್ ಫ್ಯಾಕ್ಟ್ರಿಗೆ ಪ್ರೆಷರ್ ಕುಕ್ಕರ್ ತಯಾರು ಮಾಡೋಕ್ಕೆ ಆರ್ಡ್ರ್ ಮಾಡಿಬಿಟ್ಟ ಕೃಷ್ಣ ಮೆನನ್ನು. ಅದೆಲ್ಲ ಪತ್ರಿಕೆಯಲ್ಲಿ ಬಂತು ಅಂತಂದರೆ ಇವನದು ಎಂಥ ಕನ್ಸ್ಟ್ರಕ್ಟಿವ್ ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಅಂತ ನಮ್ಮ ಪೇಪರ್ಗಳೆಲ್ಲ ಹೊಗಳು ಬರೀತು. ಆವಾಗ ಚೈನಾದವ್ರು ಬಂದು ಒದಕ್ಕೆ ಶುರು ಮಾಡೋದಲ್ಲ, ಆವಾಗ ಇವ್ರಿಗೆ ಹಾಕ್ಕೊಳ್ಳೋಕೆ ಒಂದು ಬೆಚ್ಚಗಿದ್ದಂಥ ಒಂದು ಕೋಟ್ ಇಲ್ಲ ನಮ್ಮ ಸೋಲ್ಜರ್ಸ್ಗೆ. ಶೂಸ್ ಇಲ್ಲ. ಆ ಹಿಮಾಲಯದ ಐಸ್ನಲ್ಲಿ ಶೂಸ್ ಇಲ್ಲದೇ ಇದು ಹೇಗೆ ಬದುಕೋಕ್ಕಾಗುತ್ತೆ? ಇದರೊಳಗೆಲ್ಲ ನಮ್ಮ ಸೈನಿಕರದ್ದು ಈ ಗತಿ. ಹಿಮಾಲಯನ್ ಬ್ಲೆಂಡರ್ ಮೇಲೆ ನೀವು ಪುಸ್ತಕ ಓದಿರ್ಬೋದು ಅಷ್ಟೇ. ಇದು ನೆಹರು ಮಾಡಿದ ಕೆಲಸ. ಆದರೂ ಚೈನಾದವ್ರು ಯಾವಾಗ ಈ ಥರ ಒದ್ರಲ್ಲ, ಆಗ ಕಾಂಗ್ರೆಸ್ನವ್ರ ಮೂಲಕವಾಗಿ ಊರಿನೊಳಗೆಲ್ಲ ಮೆರವಣಿಗೆ ಎಲ್ಲ ಮಾಡಿಸಿದ್ದ ಕೆಲಸ. ನಮ್ಮ ಪಂಡಿತಜಿಗೆ ಮೋಸ ಮಾಡಿದಂಥ ಚೌವೆನ್ಲಾಯಿಗೆ ಧಿಕ್ಕಾರ. ಇದನ್ನು ಅವಿವೇಕ ಮಾಡಿದಂಥ ನೆಹರುಗೆ ಧಿಕ್ಕಾರ ಎಲ್ಲ ತಿರುಗಿಸ್ಬಿಟ್ರು. ನಮ್ಮ ಪತ್ರಿಕೆಯವರು ಎಲ್ಲನೂ ಇದನ್ನೇ ಮಾಡಿದ್ದು ಆ ಕಾಲದೊಳಗೆ. ಆಮೇಲೆ ಯಾರನ್ನೋ ಒಬ್ಬರನ್ನು ತೆಗೆದುಹಾಕಬೇಕಾಗಿತ್ತಲ್ಲ, ಕೃಷ್ಣ ಮೆನನ್ ಇದ್ದಲ್ಲ, ಅವನನ್ನು ತೆಗೆದುಹಾಕಬೇಕು ಅಂತ ಇವ್ರ ಕೈಲೇ, ಕಾಂಗ್ರೆಸ್ನವ್ರ ಕೈಲೇ ಹೇಳಿಸ್ಬಿಟ್ಟು ಅವನನ್ನು ತೆಗೆದುಹಾಕ್ಬಿಟ್ಟ ಅತ್ಲಿಗೆ. ಸ್ಕೇಪ್ ಗೋಟ್ ಅಂದ್ರೆ ಇದೇನೆ. ಒಂದು ದೇಶಕ್ಕೆ ಪ್ರೆಸ್ಟೀಜ್ ಬರಬೇಕಾದ್ರೆ ಅದರ ಎಕನಾಮಿಕ್ ಸ್ಟ್ರೆಂತ್ ಇಂಪಾರ್ಟೆಂಟು. ಇಂಟರ್ನ್ಯಾಷನಲ್ಗೆ ಇಂಡಿಯಾದಿಂದ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದರೆ, ಇತ್ಲಾಗೆ ಚೈನಾ ಇದೆಯಲ್ಲ, ಅದು ಇಡೀ ಪ್ರಪಂಚದ ಎಕಾನಮಿನ ನುಂಗಕ್ಕೆ ನೋಡ್ತಾ ಇದೆ. ಚೈನಾದ ಮೆಥಡು ಅದು ಎಲ್ಲ ನಿಮಗೆ ಗೊತ್ತಿದೆ. ಇದರಲ್ಲೆಲ್ಲ ಅದು ಕಮ್ಯುನಿಸ್ಟ್ ಅಂತಂದರೆ ಡಿಕ್ಟೇಟರ್ಶಿಪ್ಪು. ಅದು ಚೈನಾ ಈಸ್ ನಾಟ್ ಎ ಕಮ್ಯುನಿಸ್ಟಿಕ್ ಕಂಟ್ರಿ ಇವಾಗ ಎನಿಮೋರ್. ಅದಕ್ಕೊಂದು ಕೌಂಟರ್ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಇಂಡಿಯಾಕ್ಕೆ ಇರೋದು. ಯಾಕೆಂದರೆ ಏಷ್ಯನ್ ಕಂಟ್ರಿ, ಚೈನಾದ ನೈಬರು ಅದನ್ನು ಅಂತವ. ಅವ್ರು ಇಂಡಿಯಾದಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಅಂತ ಅಂದರೆ, ನೀವು ಸ್ಟ್ರಾಂಗ್ ಎಕಾನಮಿ ಆಗಿ, ನೀವು ಸ್ಟ್ರಾಂಗ್ ಆಗಿ, ಆವಾಗ ಆ ಚೈನಾಕ್ಕೆ ಕೌಂಟರ್ ಬ್ಯಾಲೆನ್ಸ್ ಮಾಡಬೇಕು. ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನು ನೀವು ಮಾಡಿದ್ರೆ ಆಮೇಲೆ ನಿಮಗೆ ರೆಸ್ಪೆಕ್ಟು ಇದು ಎಲ್ಲನೂ ಬರೋದು ಇದರಲ್ಲಿ. ಮೋದಿಯಿಂದ ಇದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೋದಿ ಅದನ್ನು ಮಾಡ್ತಾ ಇದ್ದಾರೆ. ಈ ಕಮ್ಯುನಿಸ್ಟ್ರು ಇವರೆಲ್ಲರೂ ಮೋದಿ ದ್ವೇಷ ಮಾಡೋದಕ್ಕೆ ಇದು ಕಾರಣ. ಯಾಕೆಂದರೆ ಅವರ ಇದನ್ನು ಮಾಡೆಲ್ಲು, ಅವ್ರ ಹೀರೋ ಇರೋದು ಚೈನಾ. ರಷ್ಯಾ ಹೀರೋ ಆಗಿತ್ತು. ರಷ್ಯಾದೊಳಗೆ ಯಾವಾಗ ಕಮ್ಯುನಿಸ್ಟರು ಅಫಿಷಿಯಲಿ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡ್ತೋ, ಈಗ ಕಮ್ಯುನಿಸ್ಟನ್ನು ಹೆಸರಿನೊಳಗಿರೋದು ಚೈನಾ. ಆ ಹೆಸರನ್ನ ಕಿತ್ತಾಕೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಇದಕ್ಕೆ ಇನ್ನೂ ಮಾವೋವಾದಿಗಳು ಅಂತ ಇದೆಲ್ಲ ಹೇಳ್ಕೊಂಡಿದ್ದಾರಲ್ಲ. ಸೊ ಮುಖ್ಯವಾಗಿ ಬೇಕಾದದ್ದು ಇದು. ನಿಮಗೆ ಸ್ಟ್ರೆಂತ್ ಇದೆಯಾ ಅಂತ. ಈಗ ನೋಡಿ, ಈಗ ಟೆರರಿಸಮ್ಗೆಲ್ಲ ಇದೆಲ್ಲ ಬಂತು. ಯಾಕೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಗೊತ್ತಾ? ಈ ಟೆರರಿಸಮ್ಮು ಅವ್ರಿಗೂ ಇದೆ ಇದರ ಭಯ. ಚೈನಾದವ್ರು ಯಾಕೆ ಇವಾಗ ನಮಗೆ ಸಪೋರ್ಟ್ ಮಾಡಿದ್ರು ಈ ಟೆರರಿಸಮ್ ವಿಷಯದೊಳಗೆ ಅಂತಂದರೆ, ಅಲ್ಲೂ ಒಂದು ದೊಡ್ಡ ಚಂಕು ಮುಸ್ಲಿಂ ಪಾಪ್ಯುಲೇಷನ್ ಇದೆ ಚೈನಾದೊಳಗೆ. ಇದನ್ನು ಅವ್ರಿಗೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವರು ಚೈನಾದವರು. ಆದ್ರೂ ಅವ್ರ ವಿರುದ್ಧ ಇದ್ದಾರೆ. ನಾಳೆ ಈ ಟೆರರಿಸ್ಟರು ಅಲ್ಲೂ ಕೆಲಸ ಮಾಡ್ತಾರೆ ಅನ್ನೋದು ಚೈನಾಗೆ ಗೊತ್ತಿದೆ. ಇದಕ್ಕೆಲ್ಲ ಇಲ್ಲೇನೇ ಇಂಡಿಯಾನೇ ಹೊಡಿಲಿ ಅವ್ರಿಗೆ ಅಂತ ಅಂದು ಈಗ ಇಂಡಿಯಾದ ಪರವಾಗಿ ಚೈನಾ ಮಾತಾಡಿದೆ ಅಷ್ಟೇ ಹೊರತು ಅದೇನು ಇಂಡಿಯಾದ ಮೇಲೆ ಪ್ರೀತಿ ಇದೆ ಅವ್ರಿಗೆ ಅಂತ ಅಲ್ಲ. ಇದರೊಳಗೆಲ್ಲ ಮುಖ್ಯವಾಗಿ ಬೇಕಾದದ್ದೇನು ಅಂದರೆ, ಇಫ್ ಯು ಆರ್ ನಾಟ್ ಸ್ಟ್ರಾಂಗ್, ನಿಮಗೆ ಮರ್ಯಾದೆ ಇರಲ್ಲ. ನೀವು ಸ್ಟ್ರಾಂಗಾಗಿರಬೇಕಾದ್ರೆ ಒಂದು ಮಿಲಿಟ್ರಿನೂ ಸ್ಟ್ರೆಂತ್ ಇರಬೇಕು. ಅವರಿಗೆ ಬೇಕಾದಂಥದ್ದು ಪದಾರ್ಥಗಳನ್ನು ನಾವು ಕೊಡಬೇಕು. ನಿಜ,
ಜೊತೆಗೆ ಯು ಗೋ ಆನ್ ಬೀಟ್ ಅಂತ ಅನ್ನುವಂಥ ದಮ್ಮು ನಿಮಗಿರಬೇಕು, ರಾಜ್ಯ ಆಳೋರ್ಗಿರಬೇಕು. ಇದಕ್ಕೆಲ್ಲನೂ ಇವನು ನಾನು ಕಸಬ್ ಬಂದು ಇದು ಮಾಡಿದಾಗ ಮನಮೋಹನ್ ಸಿಂಗ್ ಇದ್ದರು, ಏನು ಹೇಳಿದ್ರು, ಇಂಡಿಯಾ ವಿಲ್ ನಾಟ್ ಸಿಟ್ ಇದು ಸೈಲೆಂಟ್ಲಿ ಆ್ಯಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ. ನನಗೆ ಹೇಳಕ್ಕೆ ಬರೋಲ್ಲ, ಅವನು ತುಂಬ ಚೆನ್ನಾಗಿ ಹೇಳಿದ್ದಾನೆ ಅವನು. ಅನುಪಮ್ ಖೇರ್ ತುಂಬ ಚೆನ್ನಾಗಿ ಹೇಳ್ತಾರೆ ಅವನು, ನಮಗೆಲ್ಲ ಎಲ್ಲಿ ಹೇಳಕ್ಕೆ ಬರುತ್ತೆ. ಸೊ ಹೀಗಿದ್ರೆ ಯಾರು ಮರ್ಯಾದೆ ಕೊಡ್ತಾರೆ ನಿಮಗೆ? ಎಕನಾಮಿಕ್ ಸ್ಟ್ರೆಂತ್ ಇರಲೇಬೇಕು, ಇಲ್ಲದೆ ಭಿಕ್ಷೆ ಬೇಡ್ಕೊಂಡಿರೋರ್ಗೆ ಯಾರು ಕೊಡ್ತಾರೆ ಇದ್ರೊಳಗೆಲ್ಲ ನಾವೇ?